ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ತರಕಾರಿ ಮತ್ತು ಮೊಟ್ಟೆ ಉಪಯೋಗಿಸ್ಕೊಂಡು ಮ್ಯಾಗಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರ್ತಿ ನಿಮ್ಮ ಮನೇಲಿ ಮಾಡಿ ನೋಡಿ, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ತರಕಾರಿನೂ ಮತ್ತು 2 ಮೊಟ್ಟೆ ತೊಗೊಂಡಿದ್ದೀನಿ. ತರಕಾರಿ ಕ್ಯಾರೆಟು ಮತ್ತು ಹುರುಳಿಕಾಯಿ, ಅದ್ರ ಜೊತೆಗೆ ಎಳೆಯದಾದಂಥ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿನೂ ಸ್ವಲ್ಪ ಹಚ್ಕೊಂಡಿದ್ದೆ. ಒಂದು ಸಣ್ಣದೊಂದು ಈರುಳ್ಳಿ ಸಾಕಾಗುತ್ತೆ. ನಾನಿವತ್ತು 2 ಮ್ಯಾಗಿಯಲ್ಲಿ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಈಗ ನೋಡಿ, ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋ ತರಕಾರಿನೂ ಸಹ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಕೈ ಆಡಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಡ್ತೀನಿ. ತರಕಾರಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಿ ಬೇಯೋವರೆಗೂ ಬೇಯಿಸ್ಕೋಬೇಕು. ತರಕಾರಿಯನ್ನು ಸಣ್ಣದಾಗಿ ಹೆಚ್ಕೊಂಡಷ್ಟು ಒಳ್ಳೆಯದು, ಯಾಕೆಂದರೆ ಆವಾಗ ಬೇಗನೆ ಬೇಯುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಮುಚ್ಚಳ ಮುಚ್ಚಿಟ್ಬಿಟ್ಟು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಮಧ್ಯೆ ಮಧ್ಯೆ ಸ್ವಲ್ಪ ಕೈ ಆಡ್ಕೊತಾ ಇರಬೇಕು. ನೋಡಿ, ಇವಾಗ ತರಕಾರಿ ಎಲ್ಲ ಮುಕ್ಕಾಲು ಭಾಗ ಬೆಂದಿದೆ. ಈಗ ಇದಕ್ಕೆ ತರಕಾರಿಗೆ ಆಗೋವಷ್ಟು ಸ್ವಲ್ಪ ಸ್ಪೈಸಿ ಪೌಡರ್ಗಳನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಒಣಮೆಣ್ಸಿನ್ಕಾಯಿ ಪುಡಿ ಹಾಕ್ಕೋತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಪುಡಿ ಅಂದರೆ ನುಣ್ಣಗಿರಬಾರ್ದು, ತರ್ತರಿಯಾಗಿರಬೇಕು. ನಾನು ಇದನ್ನು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒರೆಗಾನೋ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಚಮಚೆಯಷ್ಟು ಶೆಜ್ವಾನ್ ಚಟ್ನಿ ಹಾಕ್ಕೊತಾ ಇದ್ದೀನಿ. ನೀವು ಒಂದು ವೇಳೆ ಶೆಜ್ವಾನ್ ಚಟ್ನಿ ಇಲ್ಲ ಅಂದರೆ ಒಗ್ಗರಣೆಗೆ ನೀವು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಅದ್ರ ಜೊತೆಗೆ ಟೊಮೊಟೊ ಸಾಸ್ ಇದ್ದರೆ ಒಂದು 2 ಚಮಚದಷ್ಟು ಟೊಮೊಟೊ ಕೆಚಪ್ ಹಾಕ್ಕೊಳ್ಳಿ. ಆವಾಗ ಇದೇ ಟೇಸ್ಟ್ ಬರುತ್ತೆ. ಇವಾಗ ಇದನ್ನೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಹುರ್ಕೊಳ್ಳಿ. ಈಗ ನೋಡಿ, ಮ್ಯಾಗಿಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 2 ಮ್ಯಾಗಿ ತೊಗೊಂಡಿರೋದ್ರಿಂದ ಈ ಕಪ್ ಮೆಜರ್ಮೆಂಟಲ್ಲಿ ನಾನು 2 ಕಪ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಾನು ಅರ್ಧ ಚಮಚ ಸಕ್ಕರೆನೂ ಸಹ ಹಾಕ್ಕೊಂಡಿದ್ದೆ, ಆದರೆ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ನೀವು ತಪ್ಪದೇ ಒಂದು ಅರ್ಧ ಚಮಚ ಸಕ್ಕರೆನೂ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಈಗ ಇದನ್ನು ನೀರು ಕುದಿಯೋದಕ್ಕೆ ಬಿಡೋಣ. ನೋಡಿ, ನಾನಿಲ್ಲಿ 2 ಮ್ಯಾಗಿ ತೊಗೊಂಡಿದ್ದೀನಿ. ಹಾಗೆ ಮ್ಯಾಗಿ ಜೊತೆ ಬರುತ್ತಲ್ವ 2 ಪ್ಯಾಕೆಟ್ ಮಸಾಲೆ ಪುಡಿ, ಅದನ್ನೇ ತೊಗೊಂಡಿದ್ದೀನಿ. ಈ ಪುಡಿ ಪ್ಯಾಕೆಟನ್ನು ಕಟ್ ಮಾಡಿ ತೆಗೆದಿಟ್ಕೋತೀನಿ. ನೋಡಿ, ಅಷ್ಟರೊಳಗೆ ನೀರು ಕುದಿ ಬಂದಿದೆ. ಈಗ ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ, ಮಸಾಲೆ ಪುಡಿನೂ ಮತ್ತು ಮ್ಯಾಗಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಸಾಫ್ಟ್ ಆದಮೇಲೆ ಈ ರೀತಿ ತಿರುವಾಕ್ಕೊಂಡು ಮತ್ತೆ ಈ ರೀತಿ ಎಲ್ಲ ಬಿಡಿಸ್ಕೊಳ್ಳಿ. ನೀಟಾಗಿ ಬಿಡಿಯಾಗಿ ಬಿಟ್ಕೊಳುತ್ತೆ. ಈಗ ಇದಕ್ಕೆ ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಬೇಡ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡಿ ಬರೀ ತರಕಾರಿಲೂ ಸಹ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಈಗ ಮೊಟ್ಟೆ ಹಾಕ್ಕೊಂಡಿದ್ದಾಗಿದೆ. ಮೊಟ್ಟೆನೂ ಸಹ ಎಲ್ಲ ಹೊಂದ್ಕೊಳ್ಳೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮೊಟ್ಟೆ ಎಲ್ಲ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ಒಂದು ಚೀಸನ್ನು ಸಹ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಪರವಾಗಿಲ್ಲ. ಈಗ ನೋಡಿ, 1 ಸ್ಲೈಸ್ ಹಾಕ್ಕೊಂಡಿದ್ದೀನಿ. ಈಗ 1-2 ನಿಮಿಷ ಸಣ್ಣ ಉರಿಲಿ ಮುಚ್ಚಿಡ್ತಾಯಿದ್ದೀನಿ. ಈಗ ನೋಡಿ, ಚೀಸೆಲ್ಲ ಮೆಲ್ಟ್ ಆಗಿದೆ. ಈಗೆಲ್ಲ ಒಂದು ಸರ್ತಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಬಿಸಿ ಇರೋ ಆಗಲೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಮತ್ತು ಮೊಟ್ಟೆ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಒಂದು ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸರ್ತಿ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನೋಡಿದ್ರಿ ಅಲ್ವಾ, ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಒಂದು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ, ದಯವಿಟ್ಟು ಸಹಕರಿಸಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಮತ್ತು 2 ನಿಮಿಷ ಸಣ್ಣ ಉರಿಲಿ ಹರಳೋದಕ್ಕೆ ಬಿಡ್ತಾಯಿದ್ದೀನಿ. ಈಗ ನೋಡಿ, ಮೊಟ್ಟೆನೂ ಎಲ್ಲ ಚೆನ್ನಾಗಿ ಬೆಂದಿದೆ, ಚೀಸೂ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಮ್ಯಾಗಿನೂ ಸಹ ಉದುರಾಗಿ ಬಂದಿದೆ.
ಈಗ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೂ ಒಂದು ಸರ್ತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮತ್ತೊಂದು ವಿಡಿಯೋಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.